ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಟುಡೇ ಐ ವಿಲ್ ಶೋ ಯು ಹೌ ಟು ಬ್ಲಾಕ್ ಎನಿ ಬ್ಯಾಡ್ ವೆಬ್ಸೈಟ್ ಆನ್ ಯುವರ್ ಕ್ರೋಮ್ ಬ್ರೌಸರ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಡ್ ವೆಬ್ಸೈಟ್ಗಳನ್ನು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಯಾವ ರೀತಿ ಬ್ಲಾಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಬನ್ನಿ ಫ್ರೆಂಡ್ಸ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ಬ್ಯಾಡ್ ವೆಬ್ಸೈಟನ್ನು ಬ್ಲಾಕ್ ಮಾಡಬೇಕು ಅಂತ ಹೇಳಿದರೆ ಕ್ರೋಮ್ ಎಕ್ಸ್ಟೆನ್ಷನ್ನ ನಾವು ಎನೇಬಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ಮೊದಲು ಈಗ ಕ್ರೋಮ್ ಬ್ರೌಸರ್ಗೆ ಹೋಗ್ತೀರಾ. ಕ್ರೋಮ್ ಬ್ರೌಸರಲ್ಲಿ ಫ್ರೆಂಡ್ಸ್ ನೀವು ಗೂಗಲ್ ಸರ್ಚ್ ಬಾರಲ್ಲಿ ಕ್ರೋಮ್ ವೆಬ್ ಸ್ಟೋರ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಕ್ರೋಮ್ ವೆಬ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಫಸ್ಟ್ ಸರ್ಚ್ ರಿಸಲ್ಟಲ್ಲಿ ಕ್ರೋಮ್ ವೆಬ್ ಸ್ಟೋರ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ದ ಸ್ಟೋರ್ ಅಂತ ಇದೆ ಫ್ರೆಂಡ್ಸ್. ಸೊ ನೀವು ಇಲ್ಲಿ ಬ್ಲಾಕ್ ಸೈಟನ್ನು ನೀವು ಎಕ್ಸ್ಟೆನ್ಷನ್ ಆಗಿ ಇಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಬ್ಲಾಕ್ ಸೈಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬ್ಲಾಕ್ ಸೈಟ್ ಮೇಲೆ ಇಲ್ಲಿ ಸುಮಾರು ಬ್ಲಾಕ್ ಸೈಟ್ ಸಂಬಂಧಪಟ್ಟ ಎಕ್ಸ್ಟೆನ್ಷನ್ಗಳು ಬರುತ್ತವೆ ಫ್ರೆಂಡ್ಸ್. ಇಲ್ಲಿ ಇದರಲ್ಲಿ ಮೋಸ್ಟ್ ಪಾಪ್ಯುಲರ್ ಆಗಿರೋದು ಬ್ಲಾಕ್ ಸೈಟ್, ಬ್ಲಾಕ್ ವೆಬ್ಸೈಟ್ ಆ್ಯಂಡ್ ಸ್ಟೇ ಫೋಕಸ್ಡ್ ಅಂತ ಹೇಳ್ಬಿಟ್ಟು ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಟು ಕ್ರೋಮ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಎಕ್ಸ್ಟೆನ್ಷನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಕ್ಸ್ಟೆನ್ಷನ್ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಸೊ ಕಂಪ್ಲೀಟಾಗಿ ಡೌನ್ಲೋಡ್ ಆಗೋ ತನಕ ವೇಟ್ ಮಾಡಿ. ಸೊ ಒನ್ಸ್ ಡೌನ್ಲೋಡ್ ಆದ ತಕ್ಷಣವೇ ಇಲ್ಲಿ ಇನ್ಸ್ಟಾಲ್ ಆಗಿದ್ದಕ್ಕೆ ಒಂದು ಥ್ಯಾಂಕ್ಸ್ ಪೇಜ್ ಬರುತ್ತೆ ಫ್ರೆಂಡ್ಸ್. ಇದು ಜಸ್ಟು ಸ್ಕಿಪ್ ಮಾಡಿ ಅಥವಾ ವಿಂಡೋನ ಕ್ಲೋಸ್ ಮಾಡಿ. ಈಗ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಬ್ಲಾಕ್ ಸೈಟ್, ಬ್ಲಾಕ್ ವೆಬ್ಸೈಟ್ ಆ್ಯಂಡ್ ಸ್ಟೇ ಫೋಕಸ್ಡ್ ಅನ್ನೋ ಒಂದು ಎಕ್ಸ್ಟೆನ್ಷನ್ ಈಗ ಇನ್ಸ್ಟಾಲ್ ಆಗಿದೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಈಗ ನಾವು ಯಾವ ವೆಬ್ಸೈಟನ್ನು ಬ್ಲಾಕ್ ಮಾಡಬೇಕಾಗಿರುತ್ತಲ್ಲ ಆ ವೆಬ್ಸೈಟ್ಗೆ ಹೋಗ್ತೀರಾ. ಸೊ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಜಸ್ಟ್ ನಾನಿಲ್ಲಿ ಯೂಟ್ಯೂಬ್ ಪೇಜ್ಗೆ ಹೋಗಿದ್ದೀನಿ. ಯೂಟ್ಯೂಬ್ ಪೇಜ್ಗೆ ಹೋದ ತಕ್ಷಣ ಇಲ್ಲಿ ಆ್ಯಡ್ ಟು ಬ್ಲಾಕ್ ಲಿಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಈ ವೆಬ್ಸೈಟನ್ನು ನಾನು ಬ್ಲಾಕ್ ಮಾಡಬೇಕಂತ ಕೇಳ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಇಲ್ಲಿ ಎಕ್ಸ್ಟೆನ್ಷನ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲಾಕ್ ಸೈಟ್ ಅನ್ನೋ ಒಂದು ಎಕ್ಸ್ಟೆನ್ಷನ್ ನಾವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ವಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇದನ್ನ ಟರ್ಮ್ಸ್ ಆ್ಯಂಡ್ ಪ್ರೈವಸಿ ಪಾಲಿಸಿನ ನೀವು ಅಗ್ರಿ ಮಾಡಬೇಕಾಗುತ್ತೆ. ಅಗ್ರಿ ಮಾಡಿ ಜಸ್ಟ್ ಇಲ್ಲಿ ಅದರ URL ಇಲ್ಲಿ ಡೈರೆಕ್ಟಾಗಿ ಬಂದುಬಿಡುತ್ತೆ. ಬ್ಲಾಕ್ ದಿಸ್ ಸೈಟ್ ಅಂತ ಕೇಳುತ್ತೆ. ನೀವು ಬ್ಲಾಕ್ ದಿಸ್ ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಬ್ಲಾಕ್ ಆಗುತ್ತೆ. ಬನ್ನಿ, ಈಗ ಈ ಯೂಟ್ಯೂಬನ್ನು ನಾನೀಗ ರಿಫ್ರೆಶ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಸೈಟ್ ಇವಾಗ ಬ್ಲಾಕ್ ಆಗಿದೆ ಈಗ. ಸೊ ಇದೇ ರೀತಿ ನಾವೀಗ ಯಾವುದಾದ್ರು ಒಂದು ಬೇರೆ ವೆಬ್ಸೈಟನ್ನು ನಾವು ಬ್ಲಾಕ್ ಮಾಡಬೇಕಂತ ಹೇಳಿದರೆ ಜಸ್ಟ್ ನೋಡಿ ಫ್ರೆಂಡ್ಸ್, ಈಗ ಒಂದು ವೆಬ್ಸೈಟಿಗೆ ಹೋಗಿದೆ, ನೀವು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು ಜಸ್ಟ್ ಮತ್ತೆ ಇಲ್ಲಿ ಎಕ್ಸ್ಟೆನ್ಷನ್ಗೆ ಬರಬೇಕಾಗುತ್ತೆ. ಜಸ್ಟ್ ಇಲ್ಲಿ ಬ್ಲಾಕ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲಾಕ್ ದಿಸ್ ಸೈಟ್ ಅಂತ ಕೊಡಿ. ಜಸ್ಟ್ ಇಲ್ಲಿ ಬ್ಲಾಕ್ ದಿಸ್ ಸೈಟ್ ಅಂತ ಕೊಟ್ಟ ತಕ್ಷಣವೇ ಇದನ್ನು ನಾನು ಒಂದು ಸಾರಿ ಇಲ್ಲಿ ರಿಫ್ರೆಶ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಈ ವೆಬ್ಸೈಟು ಕೂಡ ಏನಾಗಿದೆ, ಬ್ಲಾಕ್ ಆಗಿದೆ. ಜಸ್ಟ್ ಅದನ್ನು ಬ್ಲಾಕನ್ನು ನಾವು ರಿಮೂವ್ ಮಾಡಬೇಕಂತ ಹೇಳಿದರೆ ಜಸ್ಟ್ ಬ್ಲಾಕ್ ದಿಸ್ ಸೈಟ್ಗೆ ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದ್ದಾವಲ್ಲ ಫ್ರೆಂಡ್ಸ್, ಅದ್ರ ಮೇಲೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಮೂವ್ ಫ್ರಮ್ ಕ್ರೋಮ್ ಅಂತಂದ್ರೆ ಕೊಡಿ, ಅಥವಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಬ್ಲಾಕ್ ಲಿಸ್ಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಫ್ರೆಂಡ್ಸ್ ಇಲ್ಲಿ ನಾವು ಯಾವ್ಯಾವ ಬ್ಲಾಕ್ ಮಾಡಿರ್ತೇವಲ್ಲ, ಅಂದರೆ ಯಾವ್ಯಾವ ವೆಬ್ಸೈಟನ್ನು ಬ್ಲಾಕ್ ಮಾಡಿರ್ತೇವಲ್ಲ ಅದರದ URL ಬಂದು ಇಲ್ಲಿ ಸೇವ್ ಆಗಿರ್ತವೆ. ಜಸ್ಟ್ ನೀವೀಗ ಆ ಯೂಟ್ಯೂಬನ್ನು ನಾವು ಬ್ಲಾಕ್ ಮಾಡೋದು ಬೇಡ ಅಂತ ಹೇಳಿದರೆ ಜಸ್ಟ್ ಇಲ್ಲಿ ಡಿಲೀಟ್ ಅಂತ ಕೊಡ್ಬೋದು ಫ್ರೆಂಡ್ಸ್. ಸೊ ನೀವಿಲ್ಲಿ ಎರಡನ್ನು ನಾವೇನು ಮಾಡ್ತಾಯಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಆಗಿ ತೋರಿಸೋ ಉದ್ದೇಶಕ್ಕೋಸ್ಕರ ಇಲ್ಲಿ ಎರಡನ್ನೂ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಬ್ಲಾಕ್ ಲಿಸ್ಟಿಂದ ತೆಗೆದಿದ್ದೀನಿ ಇವಾಗ. ಸೊ ಇಲ್ಲೆಲ್ಲ ವೆಬ್ಸೈಟನ್ನು ನಾನು ಏನು ಮಾಡಿದ್ದೀನಿ ಇವಾಗ ಕ್ಯಾನ್ಸಲ್ ಮಾಡಿಕೊಂಡು ಜಸ್ಟ್ ನಾನು ಮತ್ತೆ ಯೂಟ್ಯೂಬ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವಾಗೆಲ್ಲ ಲೋಡ್ ಆಗ್ತಾ ಇದ್ದಿಲ್ಲ, ಇವಾಗ ಯೂಟ್ಯೂಬ್ ವೆಬ್ಸೈಟ್ ಇವಾಗ ಲೋಡ್ ಆಗ್ತಾ ಇದೆ. ಈ ರೀತಿ ಫ್ರೆಂಡ್ಸ್ ಒಂದು ಬ್ಯಾಡ್ ವೆಬ್ಸೈಟನ್ನು ನಾವು ಬ್ಲಾಕ್ ಮಾಡೋಂಥ ಒಂದು ಆಪ್ಷನ್ಸು. ಸೊ ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಇನ್ನೊಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್.
ನಾವು ಯಾವುದೇ ಕ್ರೋಮ್ ಎಕ್ಸ್ಟೆನ್ಷನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡದ ರೀತಿಯೂ ನಾವು ಕೂಡ ಬ್ಲಾಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವಾಗ ಇದೇ ಯೂಟ್ಯೂಬನ್ನು ನಾವು ಬ್ಲಾಕ್ ಮಾಡಬೇಕು ಅಂತ ಹೇಳಿದರೆ ಜಸ್ಟ್ ಇಲ್ಲಿ ಲಾಕ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೈಟ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಈ ಜಾವಾ ಸ್ಕ್ರಿಪ್ಟ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಅಲೋ ಅಂತ ಇದೆಯಲ್ಲ, ಇಲ್ಲಿ ಬ್ಲಾಕ್ ಅಂತ ಕೊಡಿ ಫ್ರೆಂಡ್ಸ್. ಇಲ್ಲಿ ಬ್ಲಾಕ್ ಅಂತ ಕೊಟ್ಟ ತಕ್ಷಣವೇ ಇಲ್ಲಿ ನಿಮ್ಮ ಒಂದು ವೆಬ್ಸೈಟಲ್ಲಿ ಬ್ಲಾಕ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಜಸ್ಟ್ ಈಗ ನಾನೇನು ಮಾಡಿದ್ದೀನಿ, ಇಲ್ಲಿ ಜಾವಾ ಸ್ಕ್ರಿಪ್ಟ್ ಬ್ಲಾಕ್ ಅಂತ ಕೊಟ್ಟಿದ್ದೀನಿ. ಜಸ್ಟ್ ಮತ್ತೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ರಿಫ್ರೆಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸೊ ಒನ್ಸ್ ನಾವು ಇಲ್ಲಿ ರಿಫ್ರೆಶ್ ಮಾಡಿದ ತಕ್ಷಣವೇ ಇಲ್ಲಿ ಯಾವುದೇ ವೀಡಿಯೋಸ್ಗಳು ಇಲ್ಲಿ ಶೋ ಆಗಲ್ಲ ಫ್ರೆಂಡ್ಸ್, ಅದೇ ರೀತಿ ಇರ್ತವೆ. ಮತ್ತು ನಾನು ಇದನ್ನು ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಆ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೈಟ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜಾವಾ ಸ್ಕ್ರಿಪ್ಟ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಲೋ ಡಿಫಾಲ್ಟ್ ಅಂತ ಕೊಡಿ ಅಥವಾ ಅಲೋ ಅಂತ ಕೊಡಿ. ಸೊ ಈಗ ನಾನು ಅಲೋ ಡಿಫಾಲ್ಟ್ ಕೊಟ್ಟಿದ್ದೀನಿ. ಕೊಟ್ಟು ಮತ್ತೆ ಇಲ್ಲಿ ಆ ವೆಬ್ಸೈಟಿಗೆ ಬಂದು ಇಲ್ಲಿ ರೀಲೋಡ್ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಒನ್ಸ್ ನಾನು ಇಲ್ಲಿ ರೀಲೋಡ್ ಕೊಟ್ಟ ತಕ್ಷಣವೇ ಮತ್ತೆ ಎಲ್ಲ ಪ್ರತಿಯೊಂದು ವೀಡಿಯೋಸ್ಗಳು ಇಲ್ಲಿ ಶೋ ಆಗ್ತವೆ. ಈ ರೀತಿ ಫ್ರೆಂಡ್ಸ್ ನಾವು ಎನಿ ಬ್ಯಾಡ್ ವೆಬ್ಸೈಟನ್ನು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಯಾವ ರೀತಿ ಬ್ಲಾಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.